ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಈ ದಿನ ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಬೇಗ 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 ಎದ್ದು 5ಗೆಲ್ಲ ಎದ್ದು ನಾನು ಮುಖ ವಾಶ್ ಮಾಡಿ ಬ್ರಷ್ ಮಾಡಿ ನಾನು ಈಗ ವಾಕಿಂಗ್ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ. ದೇವರ ವಾಕ್ಯ ಓದಿ ಬೈಬಲ್ ಓದಿ ನಾನು ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಸೊ ನಾನಿಲ್ಲಿ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಕಿಚನಿಗೆ ಬಂದು ನಾನು ಒಂದು 2 ಗ್ಲಾಸಷ್ಟು ಬಿಸಿ ನೀರನ್ನ ನಾನು ಕುಡಿತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಬಿಸಿ ನೀರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗಿನ ಬಿಸಿ ನೀರು ತುಂಬಾ ಒಳ್ಳೆಯದು. ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ನಾವು ಬಿಸಿ ನೀರನ್ನು ಕುಡಿಬೇಕು. ಇದು ಗ್ಯಾಸ್ಟ್ರಿಕ್ನ ತಡೀತದೆ, ಆ್ಯಸಿಡಿಟಿ ನಮಗೆ ಇರೋದಿಲ್ಲ. ಯಾರ್ಯಾರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ದಯವಿಟ್ಟು ಎಲ್ಲರೂ ಬೆಳಿಗ್ಗೆ ಎದ್ದ ಕೂಡಲೇ ಈ ರೀತಿ ನೀರನ್ನು ಕುಡೀರಿ. ಈ ರೀತಿ ನೀರು ತುಂಬಾ ಒಳ್ಳೆಯದು. ಈ ನೀರು ಕುಡಿದಾದ ನಂತರ ನಾನೀಗ ವಾಕ್ ಹೋಗಲಿಕ್ಕೆ ನಾನು ಹೊರಡ್ತೀನಿ. ದೇವರ ವಾಕ್ಯದೊಂದಿಗೆ ನಾನು ವಾಕ್ ಮಾಡ್ತಾಯಿದ್ದೀನಿ. ನಮಗೋಸ್ಕರ ಮಹಿಳೆಯರು ನಮಗೋಸ್ಕರ ಒಂದು ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ನಮಗೋಸ್ಕರ ಒಂದು ಸಮಯನ ನಾವು ಸೇವ್ ಮಾಡಿ ಇಟ್ಕೊಳ್ಬೇಕು. ಯಾಕೆಂದರೆ ನಾವು ಕಷ್ಟದಲ್ಲಿ ನಮ್ಮ ಆರೋಗ್ಯ ಕೆಟ್ಟಾಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಅದರಿಂದ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಬೇಕು. ಹಾಗಾಗಿ ಇದೆಲ್ಲ ನಮ್ಮ ಜೀವನಕ್ಕೆ ಮುಖ್ಯ. ಈ ರೀತಿಯ ಒಂದು ವಾಕಿಂಗ್, ಈ ರೀತಿಯ ಒಂದು ಹೋಮ್ ರೆಮಿಡಿ ಈ ರೀತಿಯೆಲ್ಲ ನಮಗೆ ಮುಖ್ಯ ಆಗಿರ್ತದೆ. ಅದೇ ರೀತಿ ನಾನು ವಾಕಿಂಗ್ ಮಾಡಿ ಬಂದು ಪುನಃ ಒಂದು ಗ್ಲಾಸ್ ವಾಮ್ ವಾಟರಿಗೆ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಈ ಒಂದು ಜ್ಯೂಸನ್ನು ನಾನು ತೋರಿಸಿದ್ದೆ. ಇದು ಗೂಸ್ಬೆರಿ ಜ್ಯೂಸ್. ಈ ಜ್ಯೂಸನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು. ಇದು ತುಂಬಾ ಹೆಲ್ತಿಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಾಡಿ, ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಫಾಲೋ ಮಾಡಿ ನೋಡಿ ಮಾಡಿಕೊಂಡು ಕುಡೀರಿ. ನಾನಿಲ್ಲಿ ಇವಾಗ ಜ್ಯೂಸ್ ಕುಡ್ದಾಯಿತು, ವಾಕಿಂಗ್ ಆಯಿತು, ಎಲ್ಲ ಆಯಿತು. ಈಗ ಪಾತ್ರೆ ಇದೆ ಮನೇಲಿ, ಅಡುಗೆ ರೂಮಲ್ಲಿ ಸ್ವಲ್ಪನೇ ಇದೆ, ಜಾಸ್ತಿ ಏನಿಲ್ಲ. ಯಾಕೆಂದರೆ ಹಿಂದಿನ ದಿನ ನಾನು ವಾಶ್ ಮಾಡಿ ಇಟ್ಬಿಡ್ತೀನಿ. ಈಗ ಸ್ವಲ್ಪ ಇದೆ, ಬೆಳಿಗ್ಗೆ ಕುಡ್ದಂಥ ನೀರಿನ ಗ್ಲಾಸು, ಜ್ಯೂಸ್ ಗ್ಲಾಸು ಎಲ್ಲ ಇದೆ. ಸೊ ಮಹಿಳೆಯರಿಗೆ ಕಿಚನ್ ಯಾವಾಗಲೂ ತುಂಬ ನೀಟಾಗಿರಬೇಕಲ್ವ. ಅದರಿಂದ ಏನು ನೀಟಾಗಿರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಕಿಚನ್ ಮಾತ್ರ ಕ್ಲೀನಾಗಿದ್ದರೆ ರಾತ್ರಿ ಟೆನ್ಷನ್ ಇರೋದಿಲ್ಲ, ಆಯಾಗಿ ನಿದ್ರೆ ಮಾಡ್ಬೋದು. ಇಲ್ಲದೆ ಹೋದರೆ ನಾಳೆ ಬೆಳಿಗ್ಗೆ ಪಾತ್ರೆ ತೊಳಿಬೇಕು, ತಿಂಡಿ ಮಾಡಬೇಕು, ಈ ರೀತಿ ಟೆನ್ಷನಲ್ಲಿ ಆಗೋಯ್ತದೆ ನಮ್ಮ ಸಮಯ. ಆದ್ದರಿಂದ ಪ್ರತಿಯೊಬ್ಬರು ನೈಟೇ ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳಿ. ಈಗ ನಾನು ಪಾತ್ರೆ ತೊಳೆದಾಯಿತು. ಸೊ ಇಲ್ಲಿ ಕೈ ಸ್ವಲ್ಪ ಟ್ಯಾನ್ ಆಗಿದೆ. ಆದ್ದರಿಂದ ನಾನು ಒಂದು ಅರ್ಧ ಗಂಟೆ ನಾನು ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಅರ್ಧ ಗಂಟೆ ಆ ಸಮಯದಲ್ಲಿ ನಾನು ಈ ರೀತಿ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಮುಖದ ಟ್ಯಾನ್ ಹಾಗೂ ಕೈಗಾಗಿರುವಂಥ ಟ್ಯಾನ್ ಎಲ್ಲನೂ ಹೋಗ್ಲಾಡಿಸ್ತದೆ. ಈ ರೀತಿಯಾಗಿ 1 ಸ್ಪೂನು ಮೊಸರು, 1 ಸ್ಪೂನು ಅಕ್ಕಿ ಪೌಡರ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿದ್ದರೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಬೋದು, 1-2 ಡ್ರಾಪ್. ಇಲ್ಲದೆ ಹೋದರೆ ರೋಸ್ ವಾಟರ್ ಹಾಕ್ಕೊಳ್ಬೋದು. ಇಲ್ಲಿ ನಾನು ಏನು ಹಾಕ್ತಾಯಿಲ್ಲ, ನಾನು ಖಾಲಿ ಮೊಸರನ್ನ ಹಾಕ್ತಾಯಿದ್ದೀನಿ. ಈ ರೀತಿ ರಬ್ ಮಾಡ್ಕೊಳ್ಬೇಕು ಕೈಗೆ. ಮತ್ತು ನಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ಇದು ಟ್ಯಾನು ಹೋಗ್ಲಾಡಿಸ್ತದೆ. ಮತ್ತು ಕೈಗೆ ನಮಗೆ ಸ್ವಲ್ಪ ವಯಸ್ಸಾಗ್ತಾ ಇದ್ದಂಗೆ ಕೈಯಲ್ಲಿ ಸುಕ್ಕು ಬರ್ತದೆ, ಮುಖದಲ್ಲಿ ಸುಕ್ಕುಗಳು ಬರ್ತದೆ, ರಿಂಕಲ್ಸ್ಗಳಿರ್ತದಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹೋಗ್ತದೆ. ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಟಿಪ್ಸನ್ನು ನಾವು ಮಾಡ್ತಾ ಇರಬೇಕು. ನಮ್ಮ ಅಡುಗೆ ರೂಮಿನಲ್ಲೇ, ಅಡುಗೆ ಕೋಣೆಯಲ್ಲೇ ನಮಗೆ ಬೇಕಾದಷ್ಟು ಟಿಪ್ಸ್ಗಳು ಬರ್ತದೆ, ಗೊತ್ತಾಗ್ತದೆ ನಮಗೆ. ಎಲ್ಲ ಪದಾರ್ಥಗಳು ಅಡುಗೆ ರೂಮಲ್ಲಿ ಇರ್ತದೆ. ಅಕ್ಕಿ ಹುಡಿ, ಗೋಧಿ ಹುಡಿ, ಪ್ರತಿಯೊಂದು ಕೂಡ ಅದರಲ್ಲಿ ನಾವು ನಮ್ಮ ಬ್ಯೂಟಿನ ಕಾಪಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಾನೀಗ ಬಿಸಿಬೇಳೆ ಬಾತ್ ಮಾಡಲಿಕ್ಕೋಸ್ಕರ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ವೆಜಿಟೇಬಲ್ ಬಾತ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನೀಗ ಸ್ವಲ್ಪ ಗಾರ್ಡನ್ ಕಡೆ ಹೋಗ್ಬೇಕು. ಹೊಸದಾಗಿ ಗಿಡಗಳನ್ನ ಹಾಕಿದೆ, ಅದ್ರ ಕಡೆ ಗಮನ ಹತ್ತಿರಲಿಲ್ಲ ಸ್ವಲ್ಪ ದಿನ. ಈಗ ನೋಡಿ ಹಾಕಿದ್ದೀನಿ, ಮಳೆ ಬಂದಿದೆ, ಎಲ್ಲ ಚೆನ್ನಾಗಿ ಚಿಗುರಿದೆ. ನಾವು ಈ ರೀತಿ ಗಿಡಗಳನ್ನ ನಡೋದ್ರಿಂದ ಈ ರೀತಿ ಕೆಲವೊಂದು ಅಭ್ಯಾಸಗಳನ್ನ ನಾವು ತಿಳಿಸ್ಕೊಳ್ಬೇಕು. ಏಕೆಂದರೆ ಮನೆಯಲ್ಲಿ ಮಾತಾಡಲಿಕ್ಕೆಲ್ಲ ಯಾರು ಜನ ಇಲ್ಲಾಂದರೆ ನಾವು ಇವುಗಳೊಟ್ಟಿಗೆ ಮಾತಾಡ್ಬೋದು, ಇದ್ರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ಇದನ್ನು ಪ್ರೀತಿ ಮಾಡ್ಬೋದು. ಆ ರೀತಿಯಾಗಿ ನೋಡಿ, ಇದು ಗಾಂಧಾರಿ ಮೆಣಸು ಅಂತ ಈ ಗಿಡ, ಇದು ತುಂಬಾ ಒಳ್ಳೆಯದು. ಇದನ್ನು ಕೂಡ ನೀವು ಹಾಕಿ, ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ